ಈಗ ನಮ್ಮ ಹಿರಿಯರು ಮಾತಾಡಿದ್ದಾರೆ, ಬಹಳಷ್ಟು ವಿಷಯಗಳು ಮಾತಾಡಿದ್ದಾರೆ. ಬೇರೆ ವಿಷಯ ಕೇಳಿದ್ರೆ ಹೇಳ್ತೀನಿ ನಾನು. ಸಮುದಾಯದವರು ಗೆಲ್ಸಿದ್ರಿ, ಆದ್ರೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಬಲಗಾಯ ಸಮುದಾಯಕ್ಕೆ ಅಂತ ಹೇಳ್ತಾ ಇದಾರೆ. ನೀವ್ ಯಾಕಂದ್ರೆ ಬಲಗಾಯ ಸಮುದಾಯದಲ್ಲಿ ನೀವು ಲೀಡ್ರು, ಕಾಂಗ್ರೆಸ್ ಅಧ್ಯಕ್ಷರು, ನೀವೇನ್ ಹೇಳ್ತೀರಿ? ಯಾರು ಹೇಳಿದ ಗಲಾಟೆ ಆಗಿದೆ, ಅಸಮಾಧಾನ ಇದೆ ಅಂತ ಯಾರು ಹೇಳಿದ್ದಾರೆ ಇಲ್ಲಿ? ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಲಗಾಯ ಸಮುದಾಯದವರು ಓಟ್ ಬೇಕು, ಆದ್ರೆ ಅಧಿಕಾರ ನಮ್ಗೆ ಕೊಡ್ತಾ ಇಲ್ಲ, ಸಮುದಾಯಕ್ಕೆ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ KH ಮುನಿಯಪ್ಪಾಜಿ ಅವರು 7 ಬಾರಿ MP ಆಗಿದ್ರು, 2 ಬಾರಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಈ ಜಿಲ್ಲೆಯಿಂದಲೇ. ಬಹಳಷ್ಟು ಸರಿ ಹೆಚ್ಚು ಕಡಿಮೆ ಆಗಿತ್ತು. ಈಗ ಇಲ್ಲಿ ನಾರಾಯಣಸ್ವಾಮಿಗೆ ಫಸ್ಟ್ ಟೈಮೇ ಅವರು KOD ಕೊಟ್ಟರು, ನಿಗಮ ಅಧ್ಯಕ್ಷ ಮಾಡೋದು. ಫಸ್ಟ್ ಒಂದು ರೂಪಮ್ಮವನ್ನು ಅಧ್ಯಕ್ಷ ಮಾಡೋದು, ಜೊತೆಗೆ ನಿಗಮಗೆ ನಮ್ಮ ರಾಮಪ್ರಸಾದ್ ಅಣ್ಣವರು ಮಾಡೋದು. ಆಲ್ರೆಡಿ 3 ನಿಗಮ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ತಾರತಮ್ಯ ಏನಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದು ಸರಿಪಡ್ತೀನಿ ನಮ್ಮ ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಶಿವಣ್ಣ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಸಾಹೇಬರು. ಸರಿ ಹೋಗುತ್ತೆ, ಏನಿಲ್ಲ. ಸ್ವಲ್ಪ ನೊಂದಿದ್ದಾರೆ. ನಾನು 3,000 ಬಾರಿ ಶಾಸಕನಾಗಿದ್ದೀನಿ ಬಲಗಾಯ ಸಮುದಾಯಕ್ಕೆ, ಅದು ಅವ್ರ ಮನಸ್ಸಿಂದ ಬಂದಿರ್ತಕ್ಕಂಥ ನೋವು ಹೇಳಿದ್ದಾರೆ. ಅದಕ್ಕೆ ಬೇಕಾದಂತ ಚುಚ್ಚುಮದ್ದನ್ನ ನಮ್ಮ ಹೈಕಮಾಂಡ್ ರೆಡಿ ಮಾಡ್ತಾರೆ. ತಾಲೂಕು ರಾಜಕೀಯ ತಾವು ಅನ್ನೋ ಕೇಳಿದ್ರಿ, ಅಭಿವೃದ್ಧಿ ಅಂತ ನಡೀತಾ ಇಲ್ಲ. ಅಭಿವೃದ್ಧಿ ತಾವೇನೋ ಅನುದಾನ ಕೊಡ್ತಾ ಇಲ್ಲ ಅಂತ ಮಾನ್ಯ ಶಾಸಕರು ಇಲ್ಲಿ ಇದ್ದಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ತಿಂಗಳಿಗೆ 3 ಸಾರಿ 4 ಸಾರಿ ಪೂಜೆ ಮಾಡ್ತಾ ಇದ್ರು, ಗುದ್ದಲಿ ಪೂಜೆ. ನೆನೇನು ಮಾಡ್ದಂಗಿದ್ರು. ಯಾರು ದುಡ್ಡದು, ಯಾವ ಅನುದಾನ? ತಿಂಗಳಿಗೆ 3-4 ಸಾರಿ ಗುದ್ದಲಿ ಪೂಜೆ ಮಾಡ್ತಾ ಇರ್ತಾರೆ. ಎಲ್ಲಿ ನಿಮ್ ಯೂಟ್ಯೂಬ್ ಬಹಳಷ್ಟಿದೆ. ಯಾವ ಸರ್ ಅನ್ನೋದಾದ ಸ್ಪೆಷಲ್ ಗ್ರಾಂಟ್ ಯಾವುದು? ಸರ್ಕಾರ ಇರೋದು ಇರುತ್ತೆ. ಮಾಮೂಲಿ ಎಷ್ಟು 224 ಶಾಸಕರಿಗೆ ಏನ್ ಹಂಚಬೇಕೋ ಸರ್ಕಾರ ಹಂಚ್ತಾ ಇದೆ. ಇಲ್ಲ, ನಮ್ಮ ಶಾಸಕರಿಲ್ಲ, ಇವ್ರಿಗೆ ಏನ್ ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ. ಆಗ್ತಾ ಇದೆಯಲ್ಲ, ಕೊಟ್ಟಿದಾರಪ್ಪ. ನಾನು ಹೇಳ್ತಾ ಇರೋದು ಅಧಿಕಾರ ಕೊಟ್ಟಿರೋದಕ್ಕೆ ಅವ್ರು ಕೊಡ್ತಾ ಇರೋದು. ನಮ್ ಶಾಸಕರು 50,000, 1 ಲಕ್ಷ ಅಥವಾ 2 ಕೋಟಿ ಜಾಸ್ತಿ ಕೊಟ್ಟಿರ್ತಾರೆ, ಇವ್ರು ಕಡಿಮೆ ಕೊಟ್ಟಿರ್ತಾರೆ ಅಷ್ಟೇ. ದೊಡ್ಡ ವಿಷಯ. ಪಾರ್ಶಾಲಿಟಿ ಏನಿಲ್ವಲ್ಲ. ಅವ್ರ ಬಿಜೆಪಿ ಸರ್ಕಾರ ಇದ್ದಾಗ ಇಲ್ಲಿ ನಾಗೇಶ್ ಸರ್ ಅವ್ರು ಇದ್ರು, ಅವ್ರ ಜೊತೆ ಸೇರ್ಕೊಂಡ್ರು. ಸರ್ 1 ನಿಮಿಷ. ಅಲ್ಲಲ್ಲ, ಸಾರಿ, ಆ ತಾರತಮ್ಯ ನಮ್ಮ ಪಕ್ಷದಲ್ಲಿ ಇಲ್ಲ. 138 ವರ್ಷಗಳ ಇತಿಹಾಸ ಉಳ್ಳತಕ್ಕಂಥ ಕಾಂಗ್ರೆಸ್ ಪಕ್ಷ ನಮ್ದು. ಆ ತರ ಯಾವತ್ತೂ ಮಾಡಿಲ್ಲ. 1 ರೂಪಾಯಿ ಕಡಿಮೆ ಕೊಡ್ಬೋದು ಇವ್ರಿಗೆ ಅಷ್ಟೇ. ಎಷ್ಟಂದ ಈಗ ಈ 3 ವರ್ಷಗಳಲ್ಲಿ ಅವ್ರು ಮಾಡಿರೋ ಪೂಜೆಗಳು ಯಾರು ಮಾಡಿಲ್ಲ. ಅಷ್ಟು ವರ್ಷ ಮಾಡ್ತಾ ಇದ್ರ. ಅದು ತಗೊಂಡು ಕೂಡ ಇವ್ರು ಅವಾಗ ಟೀಕೆ ಮಾಡ್ತಾ ಇರ್ತಾರೆ. ಅದು ಶಾಸಕರಿಗೆ ಸರಿಯಾದ ವಿಷಯ ಅಲ್ಲ, ಒಳ್ಳೇದು ಅಲ್ಲ. ಅದು ನಾನು ಹೇಳಿದ್ದು, ಪ್ರತಿ ತಿಂಗಳು ಅಲ್ಲಿ ಗುದ್ಲಿ ಪೂಜೆ, ಇಲ್ಲಿ ಗುದ್ಲಿ ಪೂಜೆ, ಅದು ರೋಡು, ಇದು ರೋಡ್ ಇಲ್ಲ ಆಗ್ತಾ ಇದಾವೆ. ಯಾವ ದುಡ್ಡು ಬಂದ್ಬಿಡ್ತಾ? ಸೆಂಟ್ರಲ್ ಎತ್ಕೊಂಡ್ಬಂದು ಕೊಟ್ಬಿಡ್ತಾ ಸರ್? ಸೆಂಟ್ರಲ್ ಗವರ್ಮೆಂಟ್ ಅನ್ನು ಟೋಟಲಿ ಕೊಡುತ್ತಾ? ಈಗ 1 ವರ್ಷಕ್ಕೆ 3,58,00,000 ಕೋಟಿ, ಅಂದ್ರೆ 3.5 ಲಕ್ಷ ಕೋಟಿ ನಾವು GST ಕೊಡ್ತೇವೆ ಕರ್ನಾಟಕದಿಂದ. ನಮ್ಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ ನಾಯಬ್ರು ಸಾಹೇಬ್ರಿಂದ? ಕೇಂದ್ರ ಸರ್ಕಾರ ನಮ್ಗೆ ಎಷ್ಟು ಕೊಡ್ತಾ ಇದೆ? ನಿಮ್ಮೆಲ್ಲ ದುಡ್ಡೇ. ಈಗ ಟೀ ಕುಡಿದ್ರೂ GST ಇದೆ, ಕಾಫಿ ಕುಡಿದ್ರೂ GST ಇದೆ. ಭಿಕ್ಷೆ ಬೇಡವನು ಕೂಡ ಮೊಬೈಲ್ ಇಟ್ಕೊಂಡವನೇ, ಅವನು GST ಕಟ್ತಾನೆ. ಕಟ್ಟಾಗುತ್ತೆ 5,000 ರೂಪಾಯಿ ಅವನು ರೀಚಾರ್ಜ್ ಮಾಡಿದಾಗ. ಸೊ ಎಷ್ಟು ಹೋಗ್ತಾ ಇದೆ? 3.5 ಲಕ್ಷ ಕೋಟಿ ನಮ್ಗೆ ಕೊಡ್ತಾರೆ. ಅದೆಷ್ಟು? ಮೊನ್ನೆ ಸಿದ್ದರಾಮಯ್ಯ ಮೊನ್ನೆ ಪೀರಿಯಡ್ ಅಲ್ಲಿ ಗಲಾಟೆ ಮಾಡಿದಾಗ ಒಂದು 5% 3% ಕೊಡ್ದು. 15% 20% ಬರೋ ಜಾಗದಲ್ಲಿ ನಮ್ಗೆ 2% 3% ಅದು ಕೂಡ ಅವ್ರೇನ್ ಕೂಡ ಅದಕ್ಕೆ ನಾವು ಜಮಾ ಮಾಡ್ಕೊಡ್ತೀವಿ ಇವ್ರಿಗೆ. ಏನಾಗಿದೆ ಸರ್? ಈಗ ಆಂಜನೇಯಲ್ ಅಂತ ಕಮಿಷನರ್ ಬಂದಿದ್ದಾರೆ, ಬಹಳಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಕರಪ್ಷನ್ ಏನೇನದಕ್ಕೆಲ್ಲ ಕಡಿವಾಣ ಹಾಕಿದ್ದಾರೆ. ನಿನ್ನೆ ಕೂಡ ಸರ್ ಬಂದಿದ್ರು, ನಾವು ಮಾತಾಡಿದ್ವಿ. ಎಲ್ಲ ಮಾತಾಡಿ ನಮ್ಮ 31 ವಾರ್ಡಲ್ಲೂ ಕೂಡ ನಗರಸಭೆಯಲ್ಲಿ ಯಾವುದೇ ನೀರಿನ ಕೊರತೆ ಇರ್ದಿರ, ಈ ಚರಂಡಿ ಆಗ್ಬೋದು, ಏನೇ ಕೆಲಸಗಳಿದ್ದು, ಆರೋಗ್ಯಕರ ಶೀಡ್ ಏನೇ ಇರ್ಲು ಕೂಡ ನೀಟಾಗಿ ಮಾಡ್ಬೇಕಂತ ಹೇಳಿದ್ವಿ. ನೆಕ್ಸ್ಟ್ ಒಂದು 5 ಟ್ರ್ಯಾಕ್ಟರ್ 6 ಟ್ರ್ಯಾಕ್ಟರ್ ಹಾಕಿದ್ದಾರೆ, ಇವರು ಒಂದು 2 ಟ್ರ್ಯಾಕ್ಟರ್ ಹಾಕಿದ್ದಾರೆ. ನಾಳೆಯಿಂದ ಕೆಲಸಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೋಗೋದು ನಮ್ಗೆ.
ನಗರಸಭೆಯಲ್ಲಿ ಗಲಾಟೆ ಅಂತ ಹೇಳಿದ್ರೆ ಯಾರು ಅವರು ಪ್ರತಿಭಾನ್ ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಏನ್ ಸರ್ ಅದು ಗಲಾಟೆ? ಆ ಅಮ್ಮ ಸಮಯಕ್ಕೆ ಬರಲ್ವಂತ ಏನು ಅದನ್ನ ಕೇಳಿದ್ದಕ್ಕೆ ಆ ಅಮ್ಮ ಗಂಡನ ಕರ್ಕೊಂಡೇನೋ ಮಾತಾಡಿದ್ದಾರೆ. ಅದನ್ನ ನಾನು ಕೇಳಿದೆ, ನೋಡಿ ಸರ್ ನಾನು ಕರೆಕ್ಟ್ ಟೈಮ್ ಬರೋತಷ್ಟು ಇರಲ್ಲ ಮೇಡಮ್ ಅವರು, ಅವ್ರ ಕೈಯಲ್ಲಿ ಇರೋದು ಬಹಳಷ್ಟು ಕಡೆ ಗ್ಯಾಬ್ರೇಜ್ ಈ ಕಸ ರಸ್ತೆಯಲ್ಲಿ ಬಿದ್ದಿದೆ ಅದನ್ನ ಕ್ಲಿಯರ್ ಮಾಡಿ ಅಂತ ಹೇಳಿದ್ರೆ ಅದನ್ನ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಅದನ್ನ ಕೇಳಿದ್ದಕ್ಕೆ ನಾನು ಅವ್ರ ಗಂಡನ ಕರ್ಕೊಂಡ್ಬಂದು ನಾನು ಮಾತಾಡೋರು. ಎಷ್ಟು ಮಾತ್ರ ನ್ಯಾಯ ಇದು? ಅಲ್ಲಿ ಒಬ್ಬ ಅಧಿಕಾರಿ ಕಮಿಷನರ್ ಅವ್ರು ಕೇಳಬಾರ್ದು ಯಾರನ್ನೇ? ಅವ್ರ ಅಂಡರ್ ಮಾಡ್ತಕ್ಕಂಥ ಕೆಲಸಗಾರರು ಇಡೀ ಪೌರ ಕಾರ್ಮಿಕರು ಏನಿದ್ದಾರೆ, ಅದು FDC ಆಗ್ಬೋದು, SDC ಆಗ್ಬೋದು, ಅಥವಾ ನಮ್ಮ ಮಾಮೂಲಿ ನೌಕರು ಗ್ರೂಪ್ ಡಿ ಇರೋರು, ಅವರೆಲ್ಲ ಇವ್ರ ಅಂಡರ್ ಬರಲ್ಲ ಆಸ್ ಅ ಕಮಿಷನರ್ ಅಲ್ವಾ? ಕೇಳುತ್ತೆ ಇರಲ್ಲ ಅಂತಲ್ಲ ಸರ್, ಬೆಳಿಗ್ಗೆ ಬಂದು ಹೊಟ್ಟೆ ಸಾಯಂಕಾಲ ಯಾವಾಗ ಬರ್ತಾರೆ? ತಾವು ಒಂದ್ಸರಿ ಮೀಡಿಯಾ ಹೋಗಿ ಸರ್, ತಪ್ಪೇನಿದೆ ನೋಡಿ, ಇರ್ತಾರ ಇಲ್ವಾ? ನೀವು ಪರ ಮಾತಾಡ್ತೀರಾ, ನಾನು ಜನ ಪರ ವಿರೋಧ ಇಲ್ಲ ಇಲ್ಲಿ. ಅವ್ರ ಮನೆ ನಮ್ಮ ಅಣ್ಣನಲ್ಲ ತಮ್ಮನಲ್ಲ. ಈಗ ನಮಗ್ ಬಂದಿರ್ತಕ್ಕಂಥ ಅವ್ರು ಸರ್ಕಾರ ನೌಕರ, ನಮ್ಗೆ ಕೆಲಸ ಮಾಡ್ಬೇಕು. ಈ ನಡುವೆ SR ಇತ್ತು, ಅದ್ರ ತಗ್ಲಾಕೊಂಡು ತಹಸೀಲ್ದಾರ್ ಹತ್ರ. ಈ ನಡುವೆ ಅದಾದ್ಮೇಲೆ ಈಗ ಕ್ಯಾಸ್ಟು ಇನ್ಕಮು ಅವರೇ ಡಿಸ್ಪ್ಯಾಚ್ ಮಾಡ್ಬೇಕಂತೆ. ಟೋಟಲ್ ಒಂದು 2 ಜೀಪ್ ತುಂಬ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ. ನಾನು ಮೊನ್ನೆ ಹೋದಾಗ ನೋಡಿದೆ ಜೀಪಲ್ಲಿ ಏನು ತಹಸೀಲ್ದಾರ್ ಹೋಗಿ ಮೀಟಿಂಗ್ ಮಾಡಿ ಇವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಪ್ರತಿ ಮನೆಗೆ ತಲುಪಿಸ್ಬೇಕು ಅಂತ ನಮ್ಮ ಸರ್ಕಾರ ಆದೇಶ ಮಾಡಿದೆ. ನೀವು ಹೋಗಿ ಅಲ್ದಾಡ್ಬೇಡಿ, ಇಲ್ಲಿ ನಮ್ಮ ತಾಲೂಕು ಆಫೀಸು ನಿಮಗೆ ಅದೇನು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು, ಕ್ಯಾಸ್ಟ್ ಬೇಕು, ಇನ್ಕಮ್ ಬೇಕಂತ ಒದ್ದಾಡಬೇಡಿ, ನಿಮ್ಮ ಮನೆಗೆ ತಲುಪುವಂತ ಕೆಲಸ ನಾವು ಮಾಡಿದ್ವಿ ಅಂತ ಈಗ ಮಾಡಿದ್ದಾರೆ. ಇಲ್ಲಿ ರಾಮಲಿಂಗ ರೆಡ್ಡಿ ಅವರು ಈ ಜಿಲ್ಲಾ ಅಧ್ಯಕ್ಷರ ಅಪ್ಲಿಕೇಶನ್ ಹಾಕಿದ್ದಾರೆ. ನಿಮ್ ಕೋಪರೇಟ್ ಎಲ್ಲ ಹೆಂಗಿದೆ, ಹೆಂಗೆ ಜಿಲ್ಲೆಯಲ್ಲೆಲ್ಲ ಯಾವ ತರ? ಈಗ ನಮಗಿಂತ ಚೆನ್ನಾಗಿ ನೀವು ಮೀಡಿಯಾದಲ್ಲಿ ಅಣ್ಣ ಅವ್ರು ಯಾವ ರೀತಿ ಬೆಳೆದ್ರು, ಯಾವ ರೀತಿ ಗ್ರಾಸ್ ರೂಟ್ ಅಲ್ಲಿ ಅವರು ಯೂತ್ 4 ಕಾಣಿ ಮೆಂಬರ್ಶಿಪ್ ಇಂದ ಬಂದಿರೋರು. ತಾಲೂಕ್ ಪಂಚಾಯತ್ ಅಧ್ಯಕ್ಷ ತೆಗೆದು ನಮ್ಮ PLDL ಅಧ್ಯಕ್ಷ ಆಗಿದ್ರು, ಜೊತೆಗೆ ಜೈವಿಕ ಮತ್ತು ಇಂಧನ ರಾಜ್ಯ ಉಪಾಧ್ಯಕ್ಷರಿಗೆ ಕೆಲಸ ಮಾಡಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅದನ್ನು 14 ವರ್ಷ ಮಾಡಿದ್ದಾರೆ. ಎಷ್ಟೋ ಅನುಭವ ಇದೆ ಅವ್ರಿಗೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೊಟ್ಟಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಎಸ್ಪೆಷಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳು ಬಹಳಷ್ಟು ಪದವಿಗಳನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ತಾಲೂಕಿಂದ ಒಬ್ಬ ಹಿರಿಯರಿರ್ಲಿ, ಯಾಕಂದ್ರೆ ಕೇಳ್ತಾ ಇರ್ತಾರೆ ಅವಾಗ ಈ ಸಣ್ಣ ಪುಟ್ಟ ಬಣಗಳಿದ್ದಾವೆ ಸರ್ ಅಂತ. ಅದಕ್ಕೆ ಸೂಕ್ತವಾದ ವ್ಯಕ್ತಿ ಅವರೊಬ್ರೆ. ಅದ್ಯಾವ್ದು ರಮೇಶ್ ಸರ್ ಗುಂಪಾಗಿರ್ಬೋದು, ಮಂಜುನಾಥ್ ಗುಂಪಾಗಿರ್ಬೋದು, ಇಲ್ಲಿ KH ಮುನಿಯಪ್ಪ ಗುಂಪು ಆಗಿರ್ಬೋದು, ಇವರೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥವ್ರು, ಅನುಭವ ಇರತಕ್ಕಂಥ ವ್ಯಕ್ತಿ ಯಾರಾದ್ರೂ ಒಬ್ರು ಅದು ಅವರೇ. ಈಗ ಇರ್ತಕ್ಕಂಥ ಲಕ್ಷ್ಮೀನಾರಾಯಣವ್ರನ್ನ ಕಂಟಿನ್ಯೂ ಮಾಡ್ತಾರ ಅಥವಾ ಹೈಕಮಾಂಡ್ ಇವರನ್ನು ನೇಮಕ ಮಾಡ್ತಾ ಹೈಕಮಾಂಡ್ ಬಿಟ್ಟಿದ್ದು. ಒಬ್ಬ ಹಿರಿಯರ ಬೆಳಕೆ ಬೇಕು. ಹಾಗಾಗಿ ಎಲ್ಲ ಕಡೆನೂ ಅವ್ರ ಹೆಸರು ಹೇಳಿದ್ದಾರೆ. ಮುಂದಿನ ಅಭ್ಯರ್ಥಿ ಹೆಚ್ಚಾಗಿ ಕಾಣಿಸ್ತಲ್ಲ ನಮ್ಮ ಮಾತನಾಡೋರ ಅವ್ರು ಬರದೇ ಹೋದ್ರು ಕೂಡ ಅವ್ರ ಪರವಾಗಿ ರಾತ್ರಿ ಉರುಸ್ ನಡೀತು. ಅವ್ರು ಬಹಳಷ್ಟು ಅಲ್ಲಿ ಇಲ್ಲಿ ಏನ್ ಮಾಡ್ಬೇಕು ತಯಾರಿ ಮಾಡ್ಕೊಂತವ್ರು ಅವರು. ಅವ್ರ ಬದಲಾಗಿ 50 ಜನ 20 ಜನ ನಾವು ಲೀಡರ್ಸ್ ಹೋಗ್ತೀವಿ, ಅಟೆಂಡ್ ಮಾಡ್ತೇವೆ. ಯಾರೇ ಕೂಡ ಕಂಪ್ಲೇಂಟ್ ಮಾಡಿದ್ರು, ಏನೇ ಕಂಪ್ಲೇಂಟ್ ಬಂದ್ರು ನಮ್ಮವರೆಗೂ ಕೂಡ ಅಣ್ಣ ಹತ್ರ ದಿನ ಒಂದು 23 ಜನ ಬರ್ತಾನೆ ಇರ್ತಾರ, ಆ ಆಫೀಸ್ ಈ ಆಫೀಸ್ ಅಂತ. ಸಮಸ್ಯೆಗಳು ಬಗೆಹರಿಸಬೇಕು, ಲೀಡರ್ ಹತ್ರ ಇದೆ. ಅವರು ಅಧಿಕಾರ ವಹಿಸ್ಕೊಂಡು ಬೆಂಗಳೂರಲ್ಲಿ ಲೀಡರ್ಗಳೆಲ್ಲ ಯಾರು ಏನೇನು ಹೇಳ್ತಾ ಇರ್ತಾರೆ. ಈಗ 10 ಕಾರ್ಯಕ್ರಮ ಅಂದ್ರೆ ಅವ್ರು ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಇದೆ. 10 ಕಾರ್ಯಕ್ರಮ ಬಂದ್ರೆ 9ಕ್ಕೆ ಬರ್ತಾರೆ, ಒಂದು ನಮ್ಗೆ ಬಿಟ್ಕೊಡ್ತಾರೆ, ನೀವೇ ನನ್ನ ಪರವಾಗಿ ಅಂತ. ಅದೇನು ತಪ್ಪೇನಲ್ಲ. ಯಾರೇ ಹೇಳಿ ಸಮಸ್ಯೆಗಳು ತಗೊಂಬಂದವರು ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಬರ್ತಾರೆ. ಕೆಲವರು ಅಲ್ಲ ಹುಡುಗನ ಇಟ್ಟಿದ್ದೀವಿ, ಅವ್ರು ಮೆಸೇಜ್ ಕೊಡ್ತಾರೆ, ಇಲ್ಲ ನನಗೆ ಕಾಲ್ ಮಾಡ್ತಿಲ್ಲ, ಅಣ್ಣವ್ರು ಕಾಲ್ ಮಾಡ್ತಾರೆ, ಇಲ್ಲಿ ಬರ್ತಾರೆ, ನನ್ನ ಆಫೀಸನ್ನು ಬರ್ತಾರೆ. ನಾನು ಇಲ್ಲಿ ತಾಲೂಕು ಆಫೀಸ್ ಮಾಡ್ಬೇಕು, ಯಾವುದೇ ಕಚೇರಿ ಮಾಡಬೇಕು, ನಾನು ಖುದ್ದಾಗಿ ಹೋಗ್ತೀನಿ. ಈಗ ನಾನು ಯಾವ್ದು ಮೆಡಿಕಲ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಏನ್ ಸರ್? 5 ಕಾರ್ಯಕ್ರಮ ಸೀರೆ ಕೊಡೋದು, ಅದು ಇದು ಸೀರೆ ಇಲ್ಲ. ಈಗ ಎಷ್ಟು ಪಂಚಾಯತ್ ಇರೋದು ನಮ್ದು? ಅಲ್ಲ ಈಗ ಟೋಟಲ್ ಎಷ್ಟು ಪಂಚಾಯತ್ ಇರೋದು ನಮ್ದು? 30 ಆಯ್ತು. 30ರಲ್ಲಿ ಎಷ್ಟು ಕೊಟ್ಟಿದ್ವಿ? ಯಾವ್ಯಾವ ಕಾರ್ಯಕ್ರಮ ಮಾಡ? ಒಡ್ಡಳ್ಳಿ ಒಂದಾಯ್ತಾ, ಗಟ್ಗುಡಿ ಒಂದಾಯ್ತಾ, ತಾಯ್ಲೂರು ಒಂದಾಯ್ತು. 4 ಪಂಚಾಯತಿ, 3, 3, 6, 10 ಪಂಚಾಯತಿ ಆಗಿದೆ. 20 ಉಳಿದಿದೆ. ಸಮಯ ಇದೆ, ಸಮಯ ಸರಿ ಮಾಡ್ಕೊಂಡು ನಮ್ಗಿನ ಸ್ಟಾಕ್ ಬರ್ಬೇಕು ಅಲ್ಲಿಂದ. ನಾವು 10,000 5,000 ಅಂತ ಹೇಳಿದಾಗ 25,000 30,000 ಹೆಣ್ಮಕ್ಳು ಬರ್ತಾ ಇದ್ದಾರೆ. ನಾವು ಪಕ್ಷ ಕಟ್ಟಿ ಅದ್ರಲ್ಲಿ ಹೇಳಿಲ್ವಲ್ಲ, ಯಾರೇ ಹಿರಿಯ ಹೆಣ್ಮಕ್ಳು ಬಂದು ತಗೊಂಡ್ರೆ ಆದಷ್ಟು ಬೇಗ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ನಾವು ಸ್ವಲ್ಪ ಪ್ಲಾನ್ ಮಾಡ್ಕೊಂಡಿದ್ವಿ, ಪಂಚಾಯತಿ ಹೋಗಿ ಹಬ್ಬಕ್ಕೆ ಒಳ್ಳೆ ಒಂದು ಉಡುಗೊರೆ ಕೊಡೋಣ ಅಂತ ಪ್ಲಾನ್ ಮಾಡಿದ್ವಿ.
ಏನ್ ತೊಂದರೆ ಇಲ್ಲ. ಈ ಸರಿ ನಮ್ಮ ಅಭ್ಯರ್ಥಿ ಯಾರೇನ್ ಹೇಳ್ಕೊಂಡ್ರು ಕೂಡ ನಮ್ಮ ಅಭ್ಯರ್ಥಿ ಗೆಲ್ಲೋದಂತೂ ಪಕ್ಕ. ಜೊತೆಗೆ ಜಿಲ್ಲೆಯ ಎಲ್ಲ 6 ತಾಲೂಕುಗಳಲ್ಲಿ ಎಲ್ಲರೂ ಗೆಲ್ತಾರೆ ಕಾಂಗ್ರೆಸ್. ನಮ್ಮ ಮಾಲು ನಂಜೇಗೌಡರು ಗೆಲ್ತಾರೆ, ಬಂಗಾರಪೇಟೆ ಎಸ್ ಎನ್ ನಾರಾಯಣಸ್ವಾಮಿ ಗೆಲ್ತಾರೆ, ರೂಪಮ್ಮ ಅವ್ರು KGP ಗೆಲ್ತಾರೆ, ಕೋಲಾರಲ್ಲಿ ಇರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅಲ್ಲಿ ಗೆಲ್ತಾರೆ, ಮುಳಬಾಗಿಲಲ್ಲಿ 12 ಬಂದೇ ಬರ್ತಾರೆ. ಶ್ರೀನಿವಾಸ ನಮ್ಮ ಮಾನ್ಯ ಸ್ಪೀಕರ್ ಆಗಿರ್ತಕ್ಕಂಥ ನಮ್ಮ ರಮೇಶ್ ಕುಮಾರ್ ಸಾಹೇಬ್ರು ಗೆದ್ದೆ ಗೆಲ್ತಾರೆ. ನಮ್ಗೆ ಯಾವುದೋ ತೊಂದರೆ ಇಲ್ಲ, ನಮ್ಗೆ ಬಹಳ ಅನುಕೂಲ ಆಗಿದೆ. ತಾಲೂಕಲ್ಲಂತೂ ಬಹಳ ಚೆನ್ನಾಗಿ ನಡೀತಾ ಇದೆ. ರಮೇಶ್ ಕುಮಾರ್ ಅದು ಪ್ರೋಟೋಕಾಲ್ ಅಂತ ಹೇಳಿದ್ರು. ಪ್ರೋಟೋಕಾಲ್ ಯಾರಿದೆ ಅದನ್ನ DC ಅವ್ರಿಗೆ ಅಪಾಯಿಂಟ್ ಮಾಡಿದ್ರಂತೆ, ಸೊ ಅದನ್ನ ಮಾಡಿದ್ದಾರೆ. ನಾವು ನೋಯ್ತನ್ನು ಬಂದಿಲ್ಲ, ಅದು ಪ್ಯೂರ್ಲಿ ಗೌರ್ಮೆಂಟ್ ಫಂಕ್ಷನ್. ಅದು ಅಲ್ಲಲ್ಲ ಪ್ರೋಟೋಕಾಲ್ ಪ್ರಕಾರ ಮಾಡಿದ್ದಾರೆ ಅದನ್ನ, ಸೊ ಅದಕ್ಕಾಗಿ ಸಾಹೇಬ್ರು ಬಂದಿಲ್ಲ ಅನ್ಸುತ್ತೆ. ಅವ್ರಿಗೇನು ಅಡ್ಡಿ ಇಲ್ಲ, ಅವ್ನ್ ಕರಿಬೇಕಂತಿಲ್ಲ. ನಮ್ ಕಾಗಲ್ಗೆ ಅಷ್ಟು ದೊಡ್ಡತಲ್ಲೇ ಅವರು. ಥ್ಯಾಂಕ್ ಯು. ಮೇನ್ ಇದು ಬಹಳ ದೊಡ್ಡ ಪಾಯಿಂಟ್ ಇದು. ಶಾಸಕರಲ್ಲಿ ನಾನು ಅವ್ರಿಗೆ ಒಂದು ವಿಶೇಷವಾದಂತ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ನಾನು ಏನಂತ ಹೇಳಿದ್ರೆ, ಇದು ಏನ್ ನಡೆದಿದೆ ನಮ್ಗೆ ಬೇಕಾಗಿಲ್ಲ. ನಾನು KDP ಸದಸ್ಯನಾದ ಮೇಲೆ ವರ್ಷಕ್ಕೆ 3 ತಿಂಗಳಿಂದ 4 ಮೀಟಿಂಗ್ ಮಾಡ್ಬೇಕು. KDP ಮೀಟಿಂಗ್ ನಾವು KDP ಸದಸ್ಯರಾಗದಕ್ಕೆ ಮುಂಚೆ ಎಷ್ಟು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ನಾವಾದ್ಮೇಲೆ ಈಗ 4 ತಿಂಗಳಾಗ್ಬೇಕು, 5ನೇ ತಿಂಗಳು ನಡೀತಾ ಇದೆ. ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಮೊದಲೇ ಪ್ರಶ್ನೆ. ಅವ್ರ ಅಭಿವೃದ್ಧಿ ಮಾಡ್ತಾ ಇದ್ದೀನಿ, ನಾನು ಬಹಳಷ್ಟು ಕೆಲಸಗಳು ಮಾಡ್ತಾ ಇದ್ದೀನಿ, ಮಾಡ್ಲಿ, ಇನ್ನೂ ಮಾಡ್ಲಿ. ನಾಗೇಶ್ವರದಲ್ಲಿ ಏನೇನಿತ್ತು ಅವೆಲ್ಲ ಕೂಡ ನಡೀತಾ ಇದೆ ಕೆಲಸಗಳು. ಇನ್ನೂ ನಾನು ಹೇಳಿದವದು ಅರ್ಥ ಆಯ್ತಾ. ಒಂದು ಎರಡನೇದೇನಂದ್ರೆ, ಪ್ರತಿ ಪಂಚಾಯತಿಯಲ್ಲೂ ನಡೀತಕ್ಕಂಥ ಪಂಚಾಯತಿಯಲ್ಲಿ ಎಸ್ಪೆಷಲಿ 14 PDOಗಳು ಏನಿದ್ದಾರೆ, 8 JEಗಳೇನಿದ್ದಾರೆ, ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಇವರೆಲ್ಲ ಸೇರ್ಕೊಂಡು ವಿತೌಟ್ ವರ್ಸು ಲೂಟಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಕಡೆ ಗಮನ ಕೊಡಕ್ಕೆ ಹೇಳಿ. ಪಂಚಾಯತಿಯಲ್ಲಿ ನಡೀತಕ್ಕಂಥ ಅನ್ಯಾಯ ಎಲ್ಲೂ ನಡೀತಲ್ಲ. ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಮುಳಬಾಗಿಲು, ಕೋಲಾರ ಜಿಲ್ಲೆ ಮುಳಬಾಗಿಲಲ್ಲಿ ನಡೀತಕ್ಕಂಥ ಫ್ರಾಡು ವಿತ್ ವಿಡಿಯೋ ಸಮೇತ ನನ್ನ ಹತ್ರ ಒಂದು 100 ವಿಡಿಯೋಸ್ ನಾನು ಇಟ್ಕೊಟ್ಟಿದ್ದೀನಿ. 10ರಿಂದ 9ರಿಂದ 12 ಪಂಚಾಯತಿ ನಾನು ವಿಸಿಟ್ ಮಾಡಿದ್ದೀನಿ. ವಿತೌಟ್ ವರ್ಕ್ ಬಿಲ್ ಆಗಿದೆ, 100 ಕೋಟಿ ಹೊಡೆದಿದ್ದಾರೆ. ಅವ್ರ ಅಭಿವೃದ್ಧಿ ಮಾಡೋದಾದ್ರೆ ಪಂಚಾಯತ್ ಮುಂದೊಂದು ಪಂಚಾಯತ್ ಕುತ್ಕೊಳಕ್ ಹೇಳಿ, ಎತ್ತಕ್ಕೆ ಹೇಳಿ. DO ಏನ್ ಮಾಡ್ತಾನೆ, PDO ಏನ್ ಮಾಡ್ತಾನೆ, ಸೆಕ್ರೆಟರಿ ಏನ್ ಮಾಡ್ತಾನೆ, GKM ಏನ್ ಮಾಡ್ತಾನೆ, ಜೊತೆಗೆ ಮೇಟಿಗಳು ಇರ್ತಾರಲ್ಲ ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ. ಫೇಕ್ ಆಪ್ಸ್ ನಡೀತಾ ಇದೆ ಇಲ್ಲಿ. NMR ದಿವಸಕ್ಕೆ 1200 1300 ಜನಕ್ಕೆ ನಾನು ಜಾಬ್ ಕೊಟ್ಟಿದ್ದೀನಿ ಅಂತ ಪ್ರತಿದಿನ 315 ರೂಪಾಯಿ ಈಗ ಹೇಳಿದ್ರು, 370 ರೂಪಾಯಿ ಈಗ ಒಬ್ಬ ವ್ಯಕ್ತಿಗೆ. 1200 ಜನ ಇಂಟು 370 ರೂಪಾಯಿ ಎಷ್ಟಾಗುತ್ತೆ ಒಂದ್ಸಾರಿ ಲೆಕ್ಕ ಹಾಕಿ. ವರ್ಕ್ ನೋಡೋದು ಎಲ್ಲಿ ನಡೀತಾ ಇರಲ್ಲ. ಒಂದೊಂದು ಹಳ್ಳಿಗೆ ಹೋಗಿದ್ದೆ, ಕೆರೆ ಹೂಳೆತ್ತುವುದು ಅಂತ, ಹೆಸರು ಹೇಳೋದು ಬೇಡ. ನಾನು ಹೋಗಿ ಫುಲ್ ನೀರಿದೆ, ಏನೋ ಬರ್ತಾ ಇದ್ದಿದ್ದಾರೆ. ಸೊ ಇದಾಗಬಾರ್ದು. ಇದು ಎಸ್ಪೆಷಲಿ ಈಗ ಉತ್ತರ ಕನ್ನಡದಲ್ಲಿ ಏನು ಮಳೆ ಇಲ್ಲ ಅಂತ ವಲಸೆ ಹೋಗ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ಬೆಂಗಳೂರು ನಗರಗಳಿಗೆ, ಮುಂಬೈ ನಗರ, ಬಹಳಷ್ಟು ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಮನೇಶ್ವರ್ ಖಂಡ್ರೆ ಸಾಹೇಬ್ರು 2,500 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಏನಕ್ಕೆ ಅಂತ ಹೇಳಿದ್ರೆ, ಯಾರು ಕೂಡ ಬೇರೆ ಕಡೆ ಹೋಗ್ದಿರ ಅವ್ರು ಇರ್ತಕ್ಕಂಥ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡೋದಕ್ಕೆ ಅಂತ ಬಿಡುಗಡೆ ಮಾಡ್ತಕ್ಕಂಥ ಹಣ. ಜಯರಾಮ್ಜಿದು ನರೇಗಾ, ಜಯರಾಮ್ಜಿಗೆ ಹೊಸದಾಗಿ ಬಂದ್ರೆ ಜಯರಾಮ್ಜಿದು. ಈ ಕಾರ್ಯಕ್ರಮದಲ್ಲಿ ಯಾರು ಕೂಡ ಊರುಗಳು ಬಿಟ್ಟು ಹೋಗ್ಬಾರ್ದು, ಆ ಕೆಲಸಕ್ಕೆ ತಕ್ಕಂತೆ ಅಲ್ಲಿ ಕೆಲಸ ಮಾಡ್ಬೇಕು. ಜೊತೆಗೆ ವಿಡಿಯೋಸ್ ಬಿಟ್ಟಿದಾರೆಲ್ಲ ಉತ್ತರ ಕನ್ನಡದಲ್ಲಿ, ದಾವಣಗೆರೆ, ಚಿತ್ರದುರ್ಗದಲ್ಲಿ ಏನು ವರ್ಕ್ ಮಾಡ್ತಾ ಇದ್ದಾರೆ. CEO ಹೋಗ್ತಾರೆ ಅಲ್ಲಿಗೆ, CEO ಹೋಗ್ತಾರೆ, ನೋಡ್ತಾ ಅಲ್ಲಿ ಫೋಟೋ ತೆಗಿತಾರೆ, 200 ಫೋಟೋ ತೆಗಿತಾರೆ. ಇಲ್ಲ, ತಾಲೂಕಲ್ಲಿ ಬಹಳಷ್ಟು ಅನ್ಯಾಯ ನಡೀತಿದೆ. ಅದನ್ನ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಇದ್ರೆ ಅವ್ರು ಹೋಗಿ ಪ್ರತಿ ಪಂಚಾಯತಿಯಲ್ಲಿ ಹೋಗಿ ನೋಡ್ಲಿ ಏನ್ ನಡೀತೈತೆ. ಒಂದು ಸಾರಿ ಒಂದು ಪಂಚಾಯತಿಯಲ್ಲಿ ಕೂತ್ಕೊಂಡ್ರೆ ಇವ ಎಲ್ಲಿದ್ದಾರೆ, ಇವ ತಿರುಗ್ತಾ ಇದ್ದಾರೆ. ಅಭಿವೃದ್ಧಿ, ನಿಜವಾದ ಅಭಿವೃದ್ಧಿ ಅದು ಇದಲ್ಲ.
ನೀನು ಗುದ್ಲಿ ಪೂಜೆ ಮಾಡ್ತೀಯ, ನಿಜವಾದ ಅಭಿವೃದ್ಧಿ ಅಲ್ಲ. ಅವ್ನ ಯಾವ ಕಾಂಟ್ರಾಕ್ಟ್ ಬರ್ತಾನೆ ಹೊಡ್ಕೊಂಡು ಹೋಗ್ತಾನೆ, ಯಾವ ಕಮಿಷನ್ ಕೊಡ್ತಾನೆ ಹೋಗ್ತಾ ಇರ್ತಾನೆ. ಈಗ NMR ವರ್ಕ್ ನಡೀತಾ ಇದೆ, NMR ತೆಗ್ದಿದ್ದಾರೆ. ಈಗ ನೋಡಿ, ನೀವು NNS ಓಪನ್ ಮಾಡಿ ನೋಡಿ. ಈಗ ತಾಲೂಕು ಇಷ್ಟೊತ್ತಿಗೆ 300 ಜನ ಹಾಕಿರ್ತಾರೆ ಒಂದೊಂದು ಪಂಚಾಯತಿಯಲ್ಲಿ. ನೆಕ್ಸ್ಟ್ ನಾನೇ ಕುತ್ಕೊಂಡು ಮಾಡ್ತೀನಿ ಪ್ರೆಸ್ ಮೀಟು. ಯಾವ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಕೋಟಿ ಲೂಟಿ ಮಾಡಿದೆ ನರೇಗಾ ವರ್ಕಲ್ಲಿ ನಾನು ಹೇಳ್ತೀನಿ. ನಾನು ಕೋಲಾರ ಪತ್ರಿಕೆ ಪ್ರೆಸ್ ಮೀಟ್ ಅಕೌಂಟ್ಗೆ ಹೋಗುತ್ತೆ. ಹೋಗುತ್ತೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಏನಿತ್ತು ಇವತ್ತು ಅಣ್ಣವ್ರು ಯಾವ್ದು ವಿಷಯ ಇಟ್ಕೊಂಡು ಅದ್ರ ಬಗ್ಗೆನೇ ಸ್ಪೆಷಲ್ ಆಗಿ ಮಾಡ್ತೀನಿ. ಯಾವ ರೂಟಿ ಲೂಡ್ತಾ ಮಾಡ್ತಾ ಇದ್ದಾರೆ, ಜಿಲ್ಲಾ ಪಂಚಾಯತ್ ಏನ್ ಮಾಡ್ತಾ ಇದ್ದಾರೆ, ಇವರು TPS ಎಲ್ಲ ಮಾಡ್ತಾರೆ, ನಾನು ಎಲ್ಲ ನೀಟಾಗಿ ಹೇಳ್ತೀನಿ. ನಿಮಗೆ ದಿನಕ್ಕೊಂದು ವಿಡಿಯೋನ ನಾನು ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು.